ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಳಜಿಯ ಕನ್ನಡಿಗ ಜಮೀರ್ ಅಹಮದ್. ಸ್ನೇಹಿತರೆ, ಬಹಳ ಸುದೀರ್ಘ ಸಮಯದ ನಂತರ ಒಂದು ಲೈವ್ ವಿಡಿಯೋ ಮಾಡ್ತಾ ಇದ್ದೇನೆ. ಕಾರಣ ಇದೆ. ಕೆಲವು ದಿನಗಳ ಹಿಂದೆ ತಾವೆಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ತುಂಬ ಚರ್ಚಿತ ವಿಷಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಮತ್ತು ಇಂದ್ರಜಿತ್ ಲಂಕೇಶ್ ಅವ್ರದ್ದು ಮತ್ತು ಉಮಾಪತಿ, ಹೀಗೆ ಬಹಳಷ್ಟು ಚರ್ಚೆಗಳು ಮತ್ತೆ ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಗಳು, ಹೀಗೆ ಹಲವಾರು ಚರ್ಚೆಗಳ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಇದೆ. ಇದರ ಬಗ್ಗೆ ನಮಗೆ ತುಂಬಾ ಖುಷಿ ಕೊಟ್ಟಂತಹ ವಿಷಯ, ಕರುನಾಡ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ರೂಪೇಶ್ ರಾಜನ್ ಅವರು ತುಂಬಾ ಚೆನ್ನಾಗಿ, ಬಹಳ ಭಾವನಾತ್ಮಕವಾಗಿ ಮತ್ತು ಕನ್ನಡಿಗರ ಧ್ವನಿಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಇಟ್ಟು ಬಹಳ ಅರ್ಥಗರ್ಭಿತವಾಗಿ ಮಾತನಾಡಿದ್ರು. ಅದು ಆ ವಿಡಿಯೋ ನೋಡಿದ್ಮೇಲೆ ನನಗೆ ಮಾತಾಡಲೇಬೇಕು ಅನ್ನಿಸ್ತು ಒಬ್ಬ ಕನ್ನಡದವನಾಗಿ. ಸ್ನೇಹಿತರೆ, ಏನೇ ಇರಲಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಹಳ ಕಷ್ಟಗಳ ನಡುವೆ ಹೇಗೆ ಅಂದ್ರೆ, ನಾನು ಸಾಹಿತ್ಯ ವಿದ್ಯಾರ್ಥಿಯಾಗಿ ಹೇಳೋದಾದ್ರೆ, ಕುವೆಂಪು ಅವರು ಒಂದು ಹೆಸರನ್ನ ಮಾಡದಾದ ಸಂದರ್ಭದಲ್ಲಿ ಅವರ ಮಗನಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅವರು ಹೇಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ರೀತಿಯಲ್ಲಿ ತೂಗುದೀಪ ಅವರ ತನ್ನ ತಂದೆಯವರ ಮೂಲಕ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ನಡ್ಕೊಂಡ್ ಬಂದಿದ್ದೀಯಲ್ಲ, ಅದು ಕೂಡ ಬಹಳ ಗಮನಾರ್ಹ. ಒಂದ್ ರೀತಿಯಲ್ಲಿ ಬಹಳನೇ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸಿ ಲೈಟ್ ಬಾಯ್ ಕೆಲಸ ಮಾಡಿಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶನೇ ಇಲ್ಲದೆ ಇರತಕ್ಕಂತಹ ಒಂದು ವಾತಾವರಣ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಫಿನಿಕ್ಸ್ ರೀತಿಯಲ್ಲಿ ಎದ್ದು ಬಂದಿದ್ದೀಯಲ್ಲ, ಬಹಳ ವಿಶೇಷ. ನನ್ನ ತಂದೆಯವರು ಸ್ವತಃ ಅವರು ಒಂದು ಸಿನಿಮಾಗೆ ಡೈಲಾಗ್ಸ್ ಬರೆದಿರ್ತಾರೆ, ಭೂತಯ್ಯನ ಮಕ್ಕಳು ಅಂತ ಸಿನಿಮಾ. ಅದರಲ್ಲಿ ಈ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಖಳನಾಯಕನ ಪಾತ್ರವನ್ನ ಮಾಡಿರ್ತಾರೆ. ತದನಂತರ ಅದಾದ್ಮೇಲೆ ಅವ್ರಿಗೆ PN ಸತ್ಯ ಅವರ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾ ಸಿಕ್ಕುತ್ತೆ. ಅಲ್ಲಿಂದ ಅವ್ರಿಗೆ ಸ್ಟಾರ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಅದೇನೇ ಇರಲಿ, ಅದೆಲ್ಲದರ ನಡುವೆ ಒಬ್ಬ ಡೈನಾಮಿಕ್ ಮತ್ತೆ ನೇರ ನಡೆ ನುಡಿಯ ವ್ಯಕ್ತಿತ್ವದ ಮತ್ತು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡುವ ಮತ್ತು ಹೆಚ್ಚಿನ ತನ್ನ ಆದಾಯದ ಮೂಲವನ್ನೇ ಸಾಮಾಜಿಕವಾಗಿ ತೊಡಗಿಸ್ತಾ ಇರ್ತಕ್ಕಂಥ ಅಥವಾ ವಿನಿಯೋಗ ಮಾಡ್ತಾ ಇರ್ತಕ್ಕಂತಹ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಡಿ ಬಾಸ್ ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಯಾಕಂದ್ರೆ ಕರ್ನಾಟಕದಲ್ಲಿ ಜನ ಸುಮ್ಮನೆ ಹುಚ್ಚಿನ ಅಭಿಮಾನವನ್ನ ಯಾರ ಮೇಲೂ ಹೊಂದೋದಿಲ್ಲ. ಅದರಲ್ಲೂ ಕೂಡ ಸುದೀರ್ಘ ಸಮಯದಿಂದ ಒಂದು ಅಭಿಮಾನದ ಪ್ರಮಾಣವನ್ನ ಹೆಚ್ಚಿಸ್ಕೊಳ್ತಾ ಇರ್ತಕ್ಕಂಥ ಯಾರಾದ್ರೂ ಕನ್ನಡದ ನಟ ಅಂತ ಇದ್ರೆ ಅದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರಿತಕ್ಕಂಥ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಯಾತಕ್ಕೋಸ್ಕರ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ, ಅವರ ಮೇಲೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಪತ್ರಕರ್ತನಾಗಿ ನಾನು ಮಾತನಾಡ್ತಾ ಇದ್ದೀನಿ ಅಂತ ಇಂದ್ರಜಿತ್ ಲಂಕೇಶ್ ಅವರು ಬಹಳ ನೇರವಾಗಿ ಸ್ಪೆಸಿಫಿಕ್ ಆಗಿ ಹೇಳಿ ಮಾತನಾಡ್ತಾ ಹೋದ್ರು. ನೋಡಿ, ಲಂಕೇಶ್ ಅವರೇ ಬೇರೆ. ಲಂಕೇಶ್ ಅವರ ಸ್ಥಾನವನ್ನ ಅವ್ರ ಮಗನ ಕೈಲಿ ಫಿಲ್ ಮಾಡಕ್ಕಾಗಲ್ಲ. ಇಂದ್ರಜಿತ್ ಲಂಕೇಶ್ ಲಂಕೇಶ್ ಅವರಿಂದ ಪಾಳೆಗಾರ ಲಂಕೇಶ್ ಅವರಿಂದ ಈ ಇಂದ್ರಜಿತ್ ಲಂಕೇಶ್ ಅವರು. ಇಂತಹ ಇಂದ್ರಜಿತ್ ಲಂಕೇಶ್ ಅವರು ಒಂಥರ ಹೆಂಗೆ ಅಂದ್ರೆ, ಗಾಳಿಯಲ್ಲಿ ಗುಂಡುಡಿಯೋದು ಜಾಸ್ತಿ ವಿಚಾರಗಳಿವರು. ಪತ್ರಕರ್ತ ಅಂತ ಬಂದಾಗ ಇವರೇನು ಫುಲ್ ಟೈಮ್ ಪತ್ರಕರ್ತನಾಗೇನು ಹೆಚ್ಚು ಗಮನ ಹರಿಸ್ಲಿಲ್ಲ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಬಹಳಷ್ಟು ವಿಚಾರಗಳಿದ್ದು ಮಾತನಾಡಬಹುದಂತಹ ವಿಚಾರಗಳು ಅಲ್ಲೆಲ್ಲೂ ಸುದ್ದಿ ಆಗ್ಲಿಲ್ಲ. ಇವರು ಒಂದು ಡ್ರಗ್ಸ್ ಮಾಫಿಯಾ ಬಗ್ಗೆ ಮಾತನಾಡಿದ್ರು. ಅದಾದ್ಮೇಲೆ ಈಗ ಎರಡನೇ ಸುದ್ದಿ ಈಗ ದರ್ಶನ್ ತೂಗುದೀಪ ಅವ್ರ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಅವ್ರ ನಡವಳಿಕೆ ತಿದ್ಕೋಬೇಕು. ಇವೆಲ್ಲ ಒಬ್ಬ ನಿರ್ದೇಶಕನಾಗಿ ಅಥವಾ ಚಲನಚಿತ್ರ ಕ್ಷೇತ್ರದಲ್ಲಿ ಒಡನಾಟವನ್ನ ಹೊಂದಿದವರಾಗಿ ಹೇಳ್ಬಹುದಾದಂತ ಮಾತುಗಳನ್ನ ಹೇಳಿದ್ದನ್ನು ಒಪ್ಕೊಳ್ಳೋಣ. ಆದಾಗ್ಯೂ ಕೂಡ ಹಲ್ಲೆ ನಡೆದಂತಹ ಘಟನೆಯನ್ನ ನೀವು ಸ್ಪೆಸಿಫಿಕ್ ಆಗಿ ಒಂದು ಜಾತಿಯನ್ನ ಹೇಳುತ್ತಿರ್ತೀರಿ. ಯಾಕೆ ಆ ಜಾತಿಯನ್ನು ಹೇಳುತ್ತಂದ್ರಿ ಅಂದ್ರೆ, ಒಬ್ಬ ಪತ್ರಕರ್ತನಿಗೆ ಕಿಚಾಯಿಸೋಕೆ ಮತ್ತು ಬೆಂಕಿ ಹಚ್ಚಕ್ಕೆ ಚೆನ್ನಾಗಿ ಬರುತ್ತೆ. ಅಥವಾ ನಾನು ಒಬ್ಬ ಪತ್ರಕರ್ತನಾದವನು ಲಾಜಿಕ್ ಕೊಡ್ತಾನಲ್ಲಿ ಅಥವಾ ವಿಚಾರವನ್ನ ಸಿಂಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನೀವು ಹಲ್ಲೆ ಆದಂತಹ ವ್ಯಕ್ತಿ ಗಂಗಾಧರ್ ಬಗ್ಗೆ ಹೇಳಬೇಕಾದ್ರೆ ಅಥವಾ ಒಬ್ಬ ಶೋಷಿತ ಸಮುದಾಯದವನು, ದಲಿತ ಸಮುದಾಯದವನು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದಾಗ ಎಲ್ಲ ಒಂದ್ ಕಡೆ ಒಂದು ಸಮುದಾಯ ತಿರುಗಿ ಬೀಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಳಗಾದಂತವನು ಮನುಷ್ಯ ಅಂತ ಯಾಕೆ ಪರಿಗಣಿಸಿ ಮಾತನಾಡಲಿಲ್ಲ? ಹಲ್ಲೆಗೊಳಗಾದಂತವನ್ನ ಒಂದು ಸ್ಪೆಸಿಫಿಕ್ ಆಗಿ ಒಂದು ಜಾತಿಯನ್ನ ಹೇಳ್ತದಿದ್ದೆ ಯಾಕೆ? ಬೇರೆ ಜಾತಿ ಆಗಿದ್ದಿದ್ರೆ ಬೇರೆದೇ ಅರ್ಥ ಕೊಡ್ತಿತ್ತಲ್ವಾ? ನಿಮ್ಮ ಮಾತಿನ ಧಾಟಿಯಲ್ಲಿ ಎಲ್ಲೋ ಒಂದ್ ಕಡೆ ತಗಲ ಹಾಕೋ ಕೆಲಸಕ್ಕೆ ಪ್ರಯತ್ನ ಮಾಡಿದ್ದು ಖಂಡಿತವಾಗ್ಲೂ ಕಾಣ್ತಾ ಇತ್ತು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಕನ್ನಡಿಗರು ಕಚ್ಚಾಡ್ಕೊಂಡ್ರು ಎಲ್ಲಿವರೆಗೂ ಇದ್ರ ತರ
ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಸಾಯ್ತಾ ಇರ್ತೀವಿ. ಅಲ್ಲಿವರೆಗೂ ಕೂಡ ನೆರೆಹೊರೆಯ ರಾಜ್ಯದವರು ಮತ್ತು ಬೇರೆಯವರು ನಮ್ಮ ಮೇಲೆ ಗದಾಪ್ರಹಾರವನ್ನ ಮತ್ತು ನಮ್ಮ ಮೇಲೆ ತಮ್ಮ ದರ್ಪವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಇದಾಗಬಾರ್ದು ಅಂತ ಅಂದ್ರೆ ಕೆಲವೊಂದಕ್ಕೆ ತಿಲಾಂಜಲಿ ಆಡಬೇಕಾಗುತ್ತೆ. ಯಾಕೆಂದ್ರೆ ಬಹಳಷ್ಟು ಘಟನೆಗಳನ್ನು ನಾವು ಯಾರು ಚರ್ಚೆಗೆ ತರೋದಿಲ್ಲ. ಬಹಳಷ್ಟು ಗಂಭೀರವಾದ ಸಮಾಜಮುಖಿ ವಿಚಾರಗಳ ಬಗ್ಗೆ ನಾವು ಮಾತೇ ಆಡೋದಿಲ್ಲ. ಅಂಥದ್ರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನೆಪ ಮಾಡಿಕೊಂಡು ನಮ್ಮ ರೂಪೇಶ್ ರಾಜಣ್ಣ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ಒಂದು ಮಾತು ಹೇಳಿದ್ರು, ಕೋವಿಡ್ ಸಂದರ್ಭದ ಪ್ಯಾಂಡಮಿಕ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಝೂನ ಪ್ರಾಣಿಗಳಿಗೆ ಆಹಾರದ ಕೊರತೆ ಇದ್ದಂತ ಸಂದರ್ಭದಲ್ಲಿ ಅಥವಾ ಅವುಗಳ ಪಾಲನೆ ಮಾಡಕ್ಕಾಗದೇ ಇರುವ ಆರ್ಥಿಕ ಸಂಕಷ್ಟ ಇದ್ದಂತ ಸಂದರ್ಭದಲ್ಲಿ ಕೇವಲ ದರ್ಶನ್ ತೂಗುದೀಪ್ ಕೊಟ್ಟಂತಹ ಏಕೈಕ ಕರೆಯಿಂದಾಗಿ ಬಹಳಷ್ಟು ಹಣ, ಕೋಟಿ ಕೋಟಿ ಹಣ ಸಂಗ್ರಹ ಆಗುತ್ತೆ. ಹಾಗಾದ್ರೆ ಈ ನೇರವಾಗಿ ಆ ವ್ಯಕ್ತಿ ಮಾತನಾಡ್ತಾನೆ ಅಂದ್ರೆ ಅದೇ ಚಾಣಕ್ಯನ ನೀತಿ ಹೇಳೋದಾದ್ರೆ ನೇರವಾಗಿರೋ ಮರ ಮೊದಲು ಮನುಷ್ಯ ಕಣ್ಣಿಗೆ ಬೀಳುತ್ತೆ ಅನ್ನಂಗೆ, ಅಥವಾ ಹಣ್ಣಿರೋ ಜಾಗಕ್ಕೆ ಅಲ್ವಾ ಜಾಸ್ತಿ ಕಲ್ಲು ಬೀಳೋದು ಅನ್ನೋ ಹಾಗೆ ದರ್ಶನ್ಗೆನೆ ಹೋಗಿ ಬಂದು ವಿಚಾರಗಳನ್ನ ಎಳೆಯೋದು ಯಾಕೆ? ಇನ್ನ ಇಂದ್ರಜಿತ್ ಲಂಕೇಶ್ ಅವರ ಮೂಲಕ ಆಮೇಲೆ ಮಾಧ್ಯಮದವರು ಬೇಕಾದಷ್ಟು ವಿಚಾರಗಳಿದ್ದಂತ ಸಂದರ್ಭದಲ್ಲೂ ಕೂಡ ದರ್ಶನ್ಗೆ ಹೋಗ್ಬಿಟ್ಟು ನೀವು ಹಿಂಗ ಅಂತೀರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ತಗೊಂಡೋಗ್ಬಿಟ್ಟು ಅವ್ರು ಹಂಗಂತಾರಲ್ಲ ಅಂತ ಹೇಳ್ಬಿಟ್ಟು, ಅಫ್ಕೋರ್ಸ್ ಮಾಧ್ಯಮ ಎಂದರೆ ಒಬ್ಬರ ಅನಿಸಿಕೆಯನ್ನ ಮತ್ತೊಬ್ಬರಿಗೆ ತಲುಪಿಸಲು ಬಳಸುವ ಏಕೈಕ ಸಾಧನ ಅಥವಾ ತಾಂತ್ರಿಕ ಸಾಧನ ಮಾಧ್ಯಮ. ಒಬ್ಬರ ಅನಿಸಿಕೆಯನ್ನ ಮತ್ತೊಬ್ಬರಿಗೆ ತಲುಪಿಸಲು ಬಳಸುವ ತಾಂತ್ರಿಕ ಸಾಧನವೇ ಮಾಧ್ಯಮ. ಹಾಗಾದ್ರೆ ನೀವು ಯಾವ ವಿಚಾರಗಳನ್ನ, ಆರೋಗ್ಯಕರ ವಿಚಾರಗಳನ್ನ ತಲುಪಿಸ್ತಾ ಇದ್ದೀರಾ ಅಥವಾ ಅನಾರೋಗ್ಯಕರ ವಿಚಾರಗಳನ್ನ ತಲುಪಿಸ್ತಾ ಇದ್ದೀರಿ? ಯಾವ ವಿಚಾರಗಳ ಬಗ್ಗೆ ಮಾತಾಡ್ಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ದರ್ಶನ್ ಡಿ ಬಾಸ್ ಅವರು ಹೇಳುವಾಗೆ ಅಂತರಂಗ ಶತ್ರು, ಬಹಿರಂಗ ಶತ್ರು ಮತ್ತೆ ಹಿತಶತ್ರು, ಈ 3 ಹಂತದ ಶತ್ರುಗಳು ಎಲ್ರಿಗೂ ಇದ್ದಾರೆ. ಈ ಹಿತಶತ್ರು, ಅಂತರಂಗ ಶತ್ರು, ಬಹಿರಂಗ ಶತ್ರು. ಹಿತಶತ್ರು ಮತ್ತು ಬಹಿರಂಗ ಶತ್ರು ನಡುವೆ ಅಂತರಂಗ ಶತ್ರು ಒಳಗೆ ಸಿದ್ಧ ಗುಳಿಗೆ ಮೆದ್ದ ಅನ್ನೋರ್ನ ಹೆಂಗ್ ಕಂಡು ಹಿಡಿಯಕಾಯ್ತದೆ? ಹಾಗೆ ನೋಡೋದಾದ್ರೆ ದರ್ಶನ್ ಒಂದ್ ಸ್ವಲ್ಪ ನೇರವಾಗಿದ್ದಾರೆ. ಈಗಿನ ನಿಜವಾದ ಲೈಫ್ ಸ್ಟೈಲ್ ಅಲ್ಲಿ ನೇರವಾಗಿ, ಮತ್ತೆ ಅವ್ರು ಯಾರ ವಿಚಾರಕ್ಕೂ ತಲೆ ಹಾಕೋದಿಲ್ಲ. ನೀವೆಲ್ಲಾದ್ರೂ ನೋಡಿದಿರಾ ದರ್ಶನ್ ತೂಗುದೀಪ ಅಥವಾ ದರ್ಶನ್ ಡಿ ಬಾಸ್ ಅಂತಕ್ಕಂತಹ ಒಬ್ಬ ನಾಯಕ ನಟ ಯಾರದಾದ್ರೂ ವಿಚಾರಗಳಿಗೆ, ವೈಯಕ್ತಿಕ ವಿಚಾರಗಳಿಗೆ ಹೋಗಿ ತಲೆ ಹಾಕಿದ್ದನ್ನ ಎಲ್ಲಾದ್ರೂ ಕೇಳಿದ್ದೀರಾ? ಸುದ್ದಿಗಳಲ್ಲಿ ಓದಿದ್ದೀರಾ, ನೋಡಿದ್ದೀರಾ? ಬೇಕಾದ್ರೆ ತಿರುಗಿಸ್ ನೋಡಿ, ಗೂಗಲ್ ಸರ್ಚ್ ಮಾಡಿ ನೋಡಿ. ಯಾವುದೇ ಆ ರೀತಿಯ ಕಳಂಕ ಅವ್ರ ಮೇಲಿಲ್ಲ. ಅವ್ರಾಯ್ತು, ಅವ್ರ ಬದುಕಾಯ್ತು, ಅಥವಾ ಅವರ ನಡುವೆ ಪ್ರಾಣಿ ಸಂಕುಲ ಆಯ್ತು. ಹಾಗೆ ಬದುಕ್ತಾ ಇರ್ಬೇಕಾದ್ರೆ ಯಾತಕ್ಕೋಸ್ಕರ ಅವ್ರ ಹೆಸರನ್ನ ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದರಿಂದ ಏನ್ ಸಿಕ್ಕತ್ತೆ? ಈ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕಾಲೆಳೆಯೋರು ಜಾಸ್ತಿ ಅಲ್ವಾ? ಹಂಗೆ ಅವ್ರು ಕಾಲೆಳೆಯೋ ಕೆಲಸಕ್ಕೆ ಕೈ ಆಗ್ತಿದೆ. ಇಂದ್ರಜಿತ್ ಲಂಕೇಶ್ ಅವರು ನಿಜವಾಗ್ಲೂ ಸಮಾಜಮುಖಿ ಚಿಂತನೆ ಇದ್ರೆ ಅಥವಾ ನಿಲುವಿದ್ರೆ ಬೇಜಾನ್ ಕೆಲಸಗಳಿದಾವೆ ಮಾಡಕ್ಕೆ. ಅದನ್ನು ಮೊದಲು ಮಾಡಬೇಕು. ಅದನ್ನು ಬಿಟ್ಟು ನೀವು ನೀತಿ ಪಾಠ ಮಾಡಕ್ ಹೋಗ್ತೀರಿ. ಇಂದ್ರಜಿತ್ ಲಂಕೇಶ್ ಅವರು ಪತ್ರಕರ್ತ ನಾನು ಅಂತ ಹೇಳ್ತೀರಿ. ಹಾಗಾದ್ರೆ ಒಬ್ಬ ಪತ್ರಕರ್ತನಾಗಿ ನೀವು ಎಷ್ಟು ವಿಚಾರಗಳನ್ನ, ಸಮಾಜಮುಖಿ ವಿಚಾರಗಳನ್ನ ಹೊರತಂದಿದ್ದೀರಿ ಮತ್ತು ಪ್ರತಿಭಟಿಸಿ ನಿಂತಿದ್ದೀರಿ. ಲಂಕೇಶ್ ಅವರು ನೇರವಾಗಿ ಒಂದು ಫೈರ್ ಬ್ರಾಂಡ್ ಭಾಷೆ ಬಳಸಿ ಅವರು ಸರ್ಕಾರನ ಎಚ್ಚರಿಸ್ತಾ ಇದ್ರು. ಆ ರೀತಿ ನೀವು ಲಂಕೇಶ್ ಪತ್ರಿಕೆಯಲ್ಲಿ ಯಾವ ರೀತಿ ಬರವಣಿಗೆಯನ್ನು ಆ ಮಟ್ಟಕ್ಕೆ ತಂದಿದ್ದೀರಿ, ಆ ಮಟ್ಟಿನ ಬರವಣಿಗೆ ತಂದಿದ್ರೆ ಇವತ್ತು ನಿಮ್ ಪತ್ರಿಕೆ ಸಾಫ್ಟ್ ಕಾಪಿ ಒಂದು ಆಪ್, ಒಂದು ಸೋಷಿಯಲ್ ಆಪ್ ಆಗಿ ಪ್ರಚಾರ ಪಡ್ಕೊಂಡ್ಬಿಡ್ತಿತ್ತಲ್ವಾ? ಮೊದಲು ನೋಡಿ, ನಿಮ್ ತಂದೆಯವರು ಕೊಟ್ಟಂತಹ ಒಂದು ಹೆಸರಿದೆ, ಬ್ರಾಂಡ್ ಇದೆ, ಬಳಕೆ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿ. ಅಫ್ಕೋರ್ಸ್ ನೀವು ಫಿಲ್ಮ್ ಫೇರ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಸಿನಿಮಾಗಳಿಗೆ ಸಿಕ್ಕಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ನಾಯಕಿ ನಟಿಯನ್ನ ಪರಿಚಯಿಸಿಕೊಟ್ಟಿರ್ಬೋದು. ಅದಾಗಿಯೂ ಕೂಡ ಕನ್ನಡದ ಬಗ್ಗೆಗೂ ಕೂಡ ಕಾಳಜಿ ಇರಬೇಕಾಗತ್ತಲ್ವಾ? ತೂಗುದೀಪ್ ಶ್ರೀನಿವಾಸ್ ಅವರ ನಂತರ ಅವರ ಪರಿಸ್ಥಿತಿ ಏನಾಗಿತ್ತು ಮಗನದು? ಲೂನಾದಲ್ಲಿ ಹೋಗ್ತಿದ್ದು ಅಥವಾ ಆತ ರಂಗಭೂಮಿಗೆ ಹೋಗಿದ್ದು, ಇವೆಲ್ಲ ವಿಚಾರಗಳು ಗೊತ್ತಿದೆ ಅಲ್ವಾ? ನೊಂದಂತ ಜೀವಿ ಆತ ನೇರವಾಗಿ ಬದುಕ್ತಾ ಇರ್ತಾನೆ. ಆಯ್ತು, ಸುಖವಿಂದರ್ ವಿರಾಟ್ ನಿಮಗೆ ಶೋಭೆ ತರುವ ವಿಷಯ ಅಲ್ಲ ಅಂತ. ಅಫ್ಕೋರ್ಸ್ ಬ್ರದರ್, ಹಾಕೋಬಹುದು ನೀವು. ನೇರವಾಗಿ ಮಾತಾಡ್ತಿದ್ದೀನಿ. ವಿಚಾರನ ಪ್ರಸ್ತಾಪ ಮಾಡೋದಕ್ಕೆ ನನ್ಗೇನು ಅಳಕಿಲ್ಲ, ಅಂಜಿಕೆನೂ ಇಲ್ಲ. ಆತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನೇರವಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಅವರನ್ನ ಎಲ್ಲಿಗೆ ಹಿಡಿದಿಡೋಕೆ ಪ್ರಯತ್ನ ಮಾಡ್ತಿದ್ದೀರಿ? ಇದರಿಂದ ಯಾವ ಷಡ್ಯಂತ್ರಗಳು ಕೆಲಸ ಮಾಡ್ತವೆ? ಇದರಿಂದ ಸಿಕ್ಕದಾದ್ರೂ ಏನು? ಬಿಟ್ಟು ಬೇಜಾನ್ ಕೆಲಸಗಳಿದಾವೆ ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಅಥವಾ ಜನಸಾಮಾನ್ಯರಿಗೆ. ಅದನ್ನ ಮಾಡೋಣ ನಡ್ರಿ, ಅದನ್ನ ಮಾಡಕ್ ಅವಕಾಶ ಇದೆ. ಅದನ್ನ ಬಿಟ್ಟು ಈ ರೀತಿ ಪದೇ ಪದೇ ಮಾಧ್ಯಮಗಳು ಅದನ್ನೇ ಹಿಡಿದು ಎಳೆಯೋದು,
ಈಗ ನೋಡಿ ಸದ್ಯ ಈಗಲೇ ಮಾಧ್ಯಮದಲ್ಲಿ ಈಗ ನ್ಯೂಸ್ ಚಾನಲ್ ಹಾಕಿದ್ರೆ ಈಗ ಸುದ್ದಿ ಈಗ ಯಡಿಯೂರಪ್ಪನವರ ಇದರಲ್ಲಿ ಇದೆ. ಯಾವುದು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ, ಸಂಪುಟ ಬದಲಾವಣೆ, ಸಂಪುಟ ರಚನೆ ಇಲ್ಲೇ ಆಯ್ತಲ್ಲ. ಅಗತ್ಯ ಬೆಲೆ ಏರಿಕೆ ಅಥವಾ 3ನೇ ಅಲೆ ಬರ್ತಾ ಇದೆ, ಶೈಕ್ಷಣಿಕವಾಗಿ ಕುಸಿತ ಆಗ್ತಾ ಇದೆ, SSLC PUC ಮಕ್ಕಳ ಪರಿಸ್ಥಿತಿ, ಆರೋಗ್ಯ ಪರಿಸ್ಥಿತಿ, ಇಂತಹ ವಿಚಾರಗಳ ಬಗೆಗೆ ಯಾಕೆ ಪ್ರಸ್ತಾಪ ಮೌಲ್ಯಯುತ ಚರ್ಚೆಗಳಾಗ್ತಾ ಇಲ್ಲ? ಇಂತಹ ಸಂದರ್ಭದಲ್ಲಿ ನಾವುಗಳು ಯಾಕೆ ಮಾಧ್ಯಮಗಳನ್ನ ಜನಸಾಮಾನ್ಯರು ಕೂಡ ನಚ್ಕೋತಾ ಇದ್ದೀವಿ? ಇದೆಲ್ಲವೂ ಕೂಡ ನಮಗ್ ನಾವೇ ಚರ್ಚೆ ಮಾಡ್ಕೊಳ್ತಕ್ಕಂತಹ ಅಗತ್ಯತೆ ಇದೆ. ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ತಲುಪಿದ್ರೆ ಇಂದ್ರಜಿತ್ ಲಂಕೇಶ್ ಅವ್ರಿಗೆ, ನಾವೆಲ್ಲ ತುಂಬಾ ಚಿಕ್ಕವರು, ಹೋಬಳಿ ಹಂತದಲ್ಲಿ ಇರ್ತಕ್ಕಂಥವ್ರು, ಅಲ್ಲಿವರೆಗೂ ಮಾಹಿತಿ ಹೋಗುತ್ತಿಲ್ಲ. ನೇರವಾಗಿ ಲೈವ್ ವಿಡಿಯೋ ಮೂಲಕನೇ ನಾನು ವಿನಂತಿ ಮಾಡ್ಕೊಳ್ಳೋದು, ನಿಮಗೆ ಸಾಕು. ನಾನೇನೋ ನ್ಯಾಯಾಲಯದ ಮೂಲಕ ಮಾಡಕ್ತೀನಿ, ಇನ್ನೊಂದು ಮಾಡ್ತೀನಿ, ಬೆದರಿಕೆ ಕರೆ ಬರ್ತದೆ, ಇನ್ನೊಂದು ಬರ್ತದೆ, ಎಲ್ಲ ಹಂಗೇನೆ. ಒಂದು ತಾನು ಸುದ್ದಿಗೆ ತರೋದಕ್ಕೆ ಮನುಷ್ಯ ಏನ್ ಬೇಕಾದ್ರೂ ಮಾಡಬಹುದು ಅಲ್ವಾ? ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಹೌದು, ನಮ್ಮ ಚರಣ್ ಸ್ನೇಹಿತರು, ನನ್ನ ಆತ್ಮೀಯ ಮಿತ್ರರು ಮೈಸೂರು, ದಲಿತರನ್ನ ಮಧ್ಯದಲ್ಲಿ ಹೇಳ್ತಂದದ್ದು ಎಷ್ಟು ಸರಿ. ಅದೇ ನಾನು ಹೇಳ್ತಾ ಇರೋದು. ಎಲ್ಲದಕ್ಕೂ ಒಂದು ಜಾತಿ ಲೆಕ್ಕಾಚಾರ, ಒಂದು ಪಕ್ಷದ ಲೆಕ್ಕಾಚಾರ, ಒಂದು ಧರ್ಮದ ಲೆಕ್ಕಾಚಾರ, ಇವೆಲ್ಲ ಇಟ್ಕೊಂಡು ಯಾರ್ಯಾರನ್ನ ಸಂಹಾರ ಮಾಡ್ತೀರಿ, ಯಾರ್ಯಾರನ್ನ ತುಳಿತಾ ಹೋಗ್ತೀರಿ? ಇದೇ ದರ್ಶನ್ ಅವ್ರನ್ನ ಇಟ್ಕೊಂಡು ನೀವು ಒಂದು ಸಿನಿಮಾನು ಮಾಡಿದಿರಿ ಅನ್ನೋದ್ರ ಬಗ್ಗೆನೂ ಮಾತಾಡ್ತೀರಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಬ್ಲಾಕ್ ಮೇಲ್ ರಾಜಕಾರಣಗಳು ಜಾಸ್ತಿ ಆಗ್ತಾವೆ ಅನ್ಸಲ್ವಾ? ಅಥವಾ ಬ್ಲಾಕ್ ಮೇಲ್ ತಂತ್ರಗಳು ಜಾಸ್ತಿ ಆಗ್ತಾ ಇದೆ ಅನ್ಸಲ್ವಾ? ಇದ್ರಲ್ಲಿ ಬಲಿಯಾಗೋರು ಯಾರು? ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತು ಕೂಡ ದರ್ಶನ್ ಅವರು ಸಮಾಜಕ್ಕೆ ಪೂರಕವಾಗಿದ್ದಾರೆ ಹೊರತು ಮಾರಕ ಆಗಿಲ್ಲ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಂದ ಈ ಸಮಾಜಕ್ಕೆ ಒಳ್ಳೇದಾಗಿದೆಯೋ ಹೊರತು ಕೆಟ್ಟದಾಗಿಲ್ಲ. ಹಲವಾರು ಜನರಿಗೆ ಇನ್ಸ್ಪಿರೇಷನ್, ಮಾದರಿ. ಅವರ ಸ್ನೇಹಿತರೇ ಹೇಳ್ತಾರಲ್ಲ, ಎಷ್ಟೋ ಜನ ನಮ್ಮ ಸ್ನೇಹಿತರುಗಳೇ ನಮ್ಮ ಜೊತೆಗಿಲ್ಲ, ಈಗ ಸಂಬಂಧಿಕರು ನಮ್ಮ ಜೊತೆಗಿರಲ್ಲ. ಅಂತದ್ರಲ್ಲಿ ಸ್ನೇಹಿತರುಗಳಿಗೆಲ್ಲ ಇವತ್ತು ಕಷ್ಟಗಳಲ್ಲಿ ಆತ ಭಾಗಿಯಾಗ್ತಾನೆ ಅಂದ್ರೆ ಆ ವ್ಯಕ್ತಿಯ ಆ ನೋವಿನ ಸಂವೇದನೆ ಎಷ್ಟಿರ್ಬೇಡ ಅಥವಾ ಅನುಭವಿಸಿರ್ಬೇಡ, ಅದನ್ನು ಕೂಡ ಯೋಚನೆ ಮಾಡಿ. ಹೌದು, ಅವರ ನಡುವೆ ಇರ್ತಕ್ಕಂತಹ ಕೆಲವರು ಸ್ನೇಹಿತರುಗಳು ಇರ್ತಾರೆ, ಸ್ವಾರ್ಥ ಇರುತ್ತೆ. ಒಬ್ಬ ಸ್ಟಾರ್ ಅಲ್ವಾ, ಸ್ಟಾರ್ ನಟನ ಜೊತೆ ಇನ್ಯಾರು ಬರಬಾರ್ದು, ನಾನ್ ಮಾತ್ರ ಇರಬೇಕು ಅನ್ನೋ ಸ್ವಾರ್ಥಕ್ಕೆ ಸಾಧ್ಯವಾದಷ್ಟು ಹೆಸರು ಕಳಂಕನ್ನ, ಒಬ್ಬ ರಾಜಕಾರಣಿ, ಒಬ್ಬ MLA ಇದ್ರೆ ಒಬ್ಬ ಫಾಲೋವರ್ ಅವನ ಜೊತೆಗೆ ಇದ್ದಾನೆ ಅಂದ್ರೆ ಆ ಫಾಲೋವರ್ ದೂರ ಮಾಡೋದಕ್ಕೆ ಇನ್ನೊಬ್ಬ ಫಾಲೋವರ್ ಏನ್ ಮಾಡ್ತಾನೆ, ಹೆಸರು ಕೆಡಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಫೈನಲಿ ಡ್ಯಾಮೇಜ್ ಆಗಲಿ ಆ MLAಗೆ. ಹಂಗೆ ನೀವು ಓವರ್ ಆಲ್ ಡ್ಯಾಮೇಜ್ ಮಾಡ್ತಾ ಇರೋದು ಯಾರಿಗೆ ಅಂದ್ರೆ ತೂಗುದೀಪ ದರ್ಶನ್ ಅವರು. ಇದರಿಂದ ಏನ್ ಸಿಗುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಜನಸಾಮಾನ್ಯರೆಲ್ಲರೂ ಮಾತಾಡಬೇಕು. ಮತ್ತೆ ಬಹಳಷ್ಟು ಜನ ವಿಡಿಯೋ ಮಾಡಿ, ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ, ಬಹಳ ಎಲ್ಲಾ ವರ್ಗದವರು, ಯುವಕರು ಎಲ್ಲರೂ ಮಾತಾಡಿದ್ದಾರೆ. ತೂಗುದೀಪ್ ಶ್ರೀನಿವಾಸ್ ಅವ್ರ ಪರವಾಗಿ ಧ್ವನಿ ಎತ್ತಿದ್ದಾರೆ, ತೂಗುದೀಪ್ ದರ್ಶನ್ ಅವ್ರ ಬಗ್ಗೆ. ಆಯ್ತು, ಎಲ್ಲರೂ ಪರವಾಗಿ ನಾನು ಕೇಳೋದು ಇಷ್ಟೇನೆ, ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳೋಣ. ಮತ್ತೆ ಆ ವ್ಯಕ್ತಿ ತನ್ನ ಖಾಸಗಿ ಬದುಕನ್ನ ಬದುಕಕ್ ಬಿಡೋಣ. ಸೆಲೆಬ್ರಿಟಿ ಆಗಿದ್ರು ಕೂಡ ಆತನು ಕೂಡ ಒಬ್ಬ ವ್ಯಕ್ತಿ, ಆಯ್ತಾ? ಆ ಖಾಸಗಿ ಬದುಕನ್ನ ನೀವು ಸಾರ್ವಜನಿಕಗೊಳಿಸೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಆಯ್ತು, ದರ್ಶನ್ ಮಾತ್ರನೇ ಹೋಗಿ ರಂಪಾಟ, ರಾಧಾಂತ ಎಲ್ಲ ಮಾಡಿದಾರ. ಪತ್ರಕರ್ತರು ಕೆಲವರು ಮಾಡಿಲ್ವಾ? ಹಂಗಾದ್ರೆ ದಬ್ಬಾಳಿಕೆ ಮಾಡಿಲ್ವಾ? ಅಥವಾ ಬೇರೆಯವರು ಬೇರೆ ಬೇರೆ ಇಲಾಖೆಯವರು ಮಾಡಿಲ್ವಾ? ಆತನು ಮನುಷ್ಯನೇ ಅಲ್ವಾ? ಆಯ್ತು, ದಬ್ಬಾಳಿಕೆ ಅಂದ್ರೆ ಏನು? ಯಾವ ತರದ ದಬ್ಬಾಳಿಕೆ ನಡೆದಿರುತ್ತೆ? ಯಾವುದೇ ಒಬ್ಬ ವ್ಯಕ್ತಿ ಪ್ರಚೋದನೆಗೆ ಒಳಗಾಗೋದಕ್ಕೂ ಒಂದು ಕಾರಣ ಇರುತ್ತಲ್ವಾ? ಶಿವಟಿದ್ರೆ ತಾನೆ ಏನಾದ್ರೂ ಒಂದು ಪರಿಣಾಮ ಬೀರೋದು. ಹಂಗೆ ಆತ ಕುಪಿತನಾದ, ಹಲ್ಲೆ ಮಾಡ್ದ, ಬೈದ ಕಾರಣ ಏನು? ಅದರ ಹಿನ್ನೆಲೆ ಏನು? ಕೊಲೆ ಸುಮ್ಮನೆ ಮಾಡ್ತಾನ? ಕಳ್ತನಕ್ಕೂ ಮಾಡ್ತಾನೆ, ರಿವೆಂಜ್ಗೂ ಮಾಡ್ತಾನೆ, ದ್ವೇಷಕ್ಕೂ ಮಾಡ್ತಾನೆ. ಬಹಳ ನೋಡಿ, ತತ್ಕ್ಷಣದ ಒಂದು ರಿಸಲ್ಟ್ ಇದೆಯಲ್ಲ, ಫಲಿತಾಂಶ, ಅದು ಒಳ್ಳೇದಲ್ಲ ಮತ್ತು ನಿರ್ಧಾರಗಳು ಒಳ್ಳೇದಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಯಾರೇ ಆಗಿರ್ಲಿ, ಆಯ್ತು, ನಮ್ಮ ಚಂದ್ರಮೌಳಿ ಬ್ರದರ್ ನನಗ್ ಬೇಡವಾದ ವಿಷಯ ಅಲ್ಲ ಅನ್ಸಲ್ಲ. ಚಂದ್ರಮೌಳಿ ಬ್ರದರ್ ಮೊನ್ನೆ ಲಾಕ್ಡೌನ್, ಕೋವಿಡ್ ಅಂತ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆಲ್ಲ ಹಣ ಸಂಗ್ರಹ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ವಿಡಿಯೋನ ನಾನು ಕೂಡ ಶೇರ್ ಮಾಡಿದ್ದೀನಿ, ನಾನು ಕೂಡ ಮಾಹಿತಿ ಹಂಚ್ಕೊಂಡಿದ್ದೀನಿ. ಕೆಲವು ಒಳ್ಳೆದನ್ನು ನೋಡ್ಬೇಕಾಗತ್ತಲ್ವಾ? ನಮ್ಮ ಕಾನೂನು ಏನ್ ಹೇಳುತ್ತೆ ನಿಮ್ಗೂ ಚೆನ್ನಾಗ್ ಗೊತ್ತಲ್ಲ. 99 ಜನ ಅಪರಾಧಿಗಳಿಗೆ
ಶಿಕ್ಷೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ. ಅಂಥದ್ರಲ್ಲಿ ನಮಗೆ ಬೇಡವಾದ ವಿಷಯ ಅಂದ್ರೆ ಒಳ್ಳೆ ಚೆನ್ನಾಯ್ತಲ್ಲ. ಒಬ್ಬನಿಗೆ ಬೇರೆ ಬೇರೆ ಹೀರೋ ಇಷ್ಟ, ಆ ಕಾರಣಕ್ಕೆ ವಿರೋಧ ಮಾಡ್ತಾನೆ. ಒಬ್ಬೊಬ್ಬ ಪಾರ್ಟಿ ವೈಸ್ ಇಷ್ಟ, ಪಕ್ಷದ ವಿಚಾರ, ಆ ಕಾರಣಕ್ಕೆ ವಿರೋಧ ಮಾಡ್ತಾನೆ. ವಿರೋಧಿಸೋದಕ್ಕೋಸ್ಕರ ಇರಬಾರ್ದು, ವಿಚಾರಕ್ಕೋಸ್ಕರ ವಿರೋಧಗಳಿರ್ಬೇಕಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಥವಾ ನನಗೆ ವೈಯಕ್ತಿಕವಾಗಿ ಸಂತೃಪ್ತಿ ಇದೆ, ನಾನು ಮಾತಾಡಿರೋ ವಿಚಾರದ ಹಿನ್ನೆಲೆಯಲ್ಲಿ ಒಂದು ಅರ್ಥ ಇದೆ. ಇಂಥ ಸಂದರ್ಭದಲ್ಲಿ ಬಹಳ ನೋವಿನ ಸಂಗತಿ ಈ ತರದ ಆಗ್ಬಾರ್ದಾಗಿತ್ತು. ಚರಣ್ ಬ್ರದರ್ ಗೌರೀಶ್ ಲಂಕೇಶ್ ಅವರ ಬಗ್ಗೆ ಒಂದು ದಿನ ಮಾತಾಡಲಿಲ್ಲ. ಎಷ್ಟೋ ಜನರಿಗೆ ತಿನ್ನುವುದಕ್ಕೆ ಅನ್ನ ಇಲ್ಲದೆ ಪರದಾಡುತ್ತಿದ್ದಾರೆ, ಅವರ ಬಗ್ಗೆ ಮಾತಾಡಿಲ್ಲ. ಕೊರೋನಾದಲ್ಲಿ ನೊಂದವರಿಗೆ ಇವರು ಏನು ಸಹಾಯ ಮಾಡಿದ್ದಾರೆ ಕೇಳಿ. ಗೌರಿ ಲಂಕೇಶ್ ಅವರು ನಿಜವಾಗ್ಲೂ ಅವರ ತಂದೆಯವರ ಸ್ಥಾನನ ಫುಲ್ಫಿಲ್ ಮಾಡ್ತಿದ್ದಾರೆ, ನಿಜವಾದ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅವರು. ಯಾಕೆಂದ್ರೆ ಪಿ ಲಂಕೇಶ್ ಅವರ ಒಂದು ಸಂವೇದನೆ ತುಡಿತಾ ಇತ್ತಲ್ಲ, ಅದನ್ನ ನಿಜವಾಗ್ಲೂ ಅಳವಡಿಸ್ಕೊಂಡಂತವರು ಗೌರೀಶ್ ಲಂಕೇಶ್ ಮತ್ತು ಕವಿತಾ ಲಂಕೇಶ್ ಅವರು. ಹಾಗಾಗಿ ಇಂದ್ರಜಿತ್ ಲಂಕೇಶ್ ಅವರು ಒಂದು ಪ್ಯಾಷನಬಲ್ ಲೈಫ್ ಅಲ್ಲಿ ಬಂದವರು ಆಯ್ತು. ಅಫ್ಕೋರ್ಸ್ ಒಬ್ಬ ಫ್ಯಾಷನ್ಟಿಕ್ ಪರ್ಸನ್ ಆಗಿರ್ಬೋದು, ಬಟ್ ವಿಚಾರಗಳಲ್ಲಿ ನೀವು ನೋಡಿದಾಗ ಯಾವುದೇ ಆಗಿರ್ಲಿ ಸ್ವಲ್ಪ ನೋಡಿ ಮಾತಾಡೋದು ಉತ್ತಮ ಅಂತ ಅನ್ಸುತ್ತೆ. ಸಮಾಜಕ್ಕೆ ಮನರಂಜನೆ ಕೊಡುವ ನೆಪದಲ್ಲಿ ಒಬ್ಬರ ವ್ಯಕ್ತಿಗತ ತೇಜೋವಧೆ ಅಥವಾ ಕಾಲಹರಣ ಮಾಡಿ ಸಮಾಜದ ದಿಕ್ಕನ್ನು ಬದಲಾಯಿಸುವ ಅಥವಾ ಡ್ಯಾಮೇಜ್ ಮಾಡುವ ಕೆಲಸವನ್ನು ಮಾಡದೇ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.